ಇದು ಜೀಗುಜ್ಜೆ ಅಥವಾ ದೀವಿ ಹಲಸು, ಇಂಗ್ಲೀಷಲ್ಲಿ ಬ್ರೆಡ್ ಫ್ರೂಟ್ ಅಂತ ಹೇಳ್ತಾರೆ. ಅದರ ಕಬಾಬ್. ಸಾಮಾನ್ಯವಾಗಿ ನಮ್ಮ ಕಡೆ ಜೀಗುಜ್ಜೆಯಿಂದ ಪೋಡಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ. ಆದರೆ ಇದು ಫಸ್ಟ್ ಟೈಮ್ ನಾನು ಕಬಾಬ್ ಮಾಡಿರೋದು. ಹೇಗೆ ಆಗ್ತದೆ ಅಂತ ಗೊತ್ತಿರಲಿಲ್ಲ, ಒಮ್ಮೆ ಟ್ರೈ ಮಾಡುವ ಅಂತ ಮಾಡಿದ್ದು. ಆದರೆ ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ನಾನು ಗೀತಾ, ಮಂಗಳೂರು ಮಲ್ಲಿಗೆಗೆ ಸ್ವಾಗತ. ಈ ಜೀಗುಜ್ಜೆಯನ್ನು ನಾನು ಪೂರ್ತಿಯಾಗಿ ಯೂಸ್ ಮಾಡಲಿಲ್ಲ, ಇದರ ಅರ್ಧದಷ್ಟು ಮಾತ್ರ ನಾನು ತಗೊಂಡಿದ್ದೇನೆ. ಇದನ್ನು ನಾನು ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಇದು ಯಾವುದೇ ಸೈಜಲ್ಲಿ ನೀವು ಬೇಕಾದರೆ ಕಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂದು ಪಾತ್ರೆಗೆ ಕಬಾಬ್ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಹಾಗೆ ದೊಡ್ಡದಾಗಿರುವ 1 ಸ್ಪೂನು ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನ್ನಷ್ಟು ಹಾಕಿದ್ದೇನೆ. ಈಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪವೇ ನೀರು ಹಾಕಿಕೊಂಡು ಕಲಸಬೇಕು. ನೋಡಿ, ನಾನು ಈ ಹದಕ್ಕೆ ಮಸಾಲೆಯನ್ನು ಕಲಸಿಟ್ಟುಕೊಂಡಿದ್ದೇನೆ. ಈಗ ಈ ಮಸಾಲೆಗೆ ಜೀಗುಜ್ಜೆ ತುಂಡುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ತುಂಡುಗಳನ್ನು ಮಸಾಲೆಯಲ್ಲಿ ಅದ್ದಬೇಕು. ಇದಕ್ಕೆ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕಾದ ಅವಶ್ಯಕತೆ ಎಲ್ಲ ಏನೂ ಇಲ್ಲ. ಹಾಗೆ ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಈಗ ಒಂದೊಂದಾಗಿ ಮಸಾಲೆಯಲ್ಲಿ ಅದ್ದಿದ ಜಿಗುಜ್ಜೆ ತುಂಡುಗಳನ್ನು ಎಣ್ಣೆಯಲ್ಲಿ ಬಿಡಬೇಕು. ಇದನ್ನು ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕಾಯಿಸಬೇಕು. ಎಷ್ಟು ಬೇಕೋ ಅಷ್ಟು ತುಂಡುಗಳನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆಗಲಿಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಆದ ನಂತರ ಅದನ್ನು ಮಗುಚಿ ಹಾಕಬೇಕು. ಈ ರೆಸಿಪಿ ಮಾಡಲಿಕ್ಕೆ ಜಾಸ್ತಿ ಹೊತ್ತೇನು ತಗೊಳ್ಳೋದಿಲ್ಲ. ಒಂದು ಕಬಾಬ್ ಪೌಡರ್ ಮತ್ತು ಜೀಗುಜ್ಜೆ ಇದ್ದರೆ ಸಾಕು, ಫಟಾಫಟ್ ಅಂತ ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಳ್ಬೋದು. ಹಾಗೆ ಇದನ್ನು ತುಂಬ ಹೊತ್ತು ಎಣ್ಣೆಯಲ್ಲಿ ಕರಿಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಜೀಗುಜ್ಜೆ ಅನ್ನುವಂಥದ್ದು ತುಂಬ ಸ್ಮೂತಾಗಿರುವಂಥದ್ದು, ಬೇಗನೆ ಬೇಯುವಂತಹ ತರಕಾರಿ. ಈಗ ಇಲ್ಲಿ ನೊರೆ ಎಲ್ಲ ಕಡಿಮೆ ಆಗ್ತಾ ಬಂದಿದೆ. ಇನ್ನೊಂದು 2 ಸೆಕೆಂಡ್ನಲ್ಲಿ ಇದನ್ನು ತೆಗೆದ್ರಾಯಿತು. ಈಗ ಇದು ಸರಿಯಾಗಿ ಕಾದಿದೆ. ಇದನ್ನೀಗ ತೆಗೆಯುವ. ಈಗ ಉಳಿದಿರುವಂತಹ ತುಂಡುಗಳನ್ನು ಕೂಡ ಎಣ್ಣೆಗೆ ಬಿಡ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೂ ಎಲ್ಲಿಯಾದರೂ ಜೀಗುಜ್ಜೆ ಸಿಕ್ಕಿದರೆ ನೀವು ಈ ರೀತಿ ಒಂದ್ಸಲ ಕಬಾಬ್ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ಅಷ್ಟೇ ಅಲ್ಲ, ಈ ಜೀಗುಜ್ಜೆಯಿಂದ ಮಾಡುವಂತಹ ಎಲ್ಲ ಪದಾರ್ಥಗಳು ಕೂಡ ತುಂಬ ರುಚಿಯಾಗಿರ್ತದೆ. ಈ ಕಬಾಬ್ ಪೌಡ್ರಿಗೆ ಖಾರ ಸ್ವಲ್ಪ ಕಡಿಮೆ ಇದೆ. ನಿಮ್ಮ ಖಾರಕ್ಕೆ ತಕ್ಕಷ್ಟು ನಿಮಗೆ ಬೇಕಿದ್ದರೆ ಕಬಾಬ್ ಪೌಡ್ರ್ ಜೊತೆ ಚಿಲ್ಲಿ ಪೌಡ್ರನ್ನು ಕೂಡ ಸೇರಿಸ್ಬೋದು. ಇಲ್ಲಿ ಇದಕ್ಕೆ ನಾನು ಹಾಕಿರುವಂತಹ ಕಬಾಬ್ ಮಸಾಲ ಕಡಿಮೆ ಆಗಿದೆ. ಫಸ್ಟ್ ಟೈಮ್ ಮಾಡಿರೋದ್ರಿಂದ ಎಷ್ಟು ಹಾಕಬೇಕು ಏನು ಅಂತ ಐಡಿಯಾ ಇರಲಿಲ್ಲ. ಸೊ ಒಂದೇ ಪ್ಯಾಕೆಟ್ ತಂದಿದ್ದೆ ನಾನು. ಸೊ ನೀವು ಮಾಡಬೇಕಾದ್ರೆ ಮಸಾಲೆ ಎಷ್ಟು ಬೇಕು ಅಂತ ನೋಡಿ ಪೌಡ್ರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದು ನಾನು 3ನೇ ಸಲ ಎಣ್ಣೆಗೆ ಬಿಟ್ಟಿರೋದು. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇದು ಇಷ್ಟ ಆಯಿತು. ಸೊ ಊಟಕ್ಕೆ ಮೊದಲೇ ತಿಂದು ಖಾಲಿ ಮಾಡಿದ್ದು. ಕಬಾಬ್ ಪೌಡರ್ ಹಾಕಿದ್ದು ಕಡಿಮೆ ಆದರೂ ರುಚಿ ಏನೂ ಕಡಿಮೆ ಆಗಿರಲಿಲ್ಲ. ಮೊದಲ ಪ್ರಯತ್ನದಲ್ಲೇ ಈ ರೆಸಿಪಿ ಚೆನ್ನಾಗಿ ಬಂತು ಅಂತ ಖುಷಿಯಾಯಿತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅನ್ನಿಸ್ತು. ಸೊ ಈಗ ನಿಮ್ಮ ಸರದಿ. ನಿಮಗೂ ಜೀಗುಜ್ಜೆ ಸಿಕ್ಕಿದಲ್ಲಿ ಈ ರೀತಿಯ ಕಬಾಬ್ ಮಾಡಿ ನೋಡಿ, ರುಚಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಬಾಬ್ ಇಷ್ಟ ಆದ ಖುಷಿಗೆ ತಾನೇ ಪ್ಲೇಟಲ್ಲಿಟ್ಟು ಅಲಂಕಾರ ಮಾಡ್ತಿದ್ದಾಳೆ ನನ್ನ ಮಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ಜೀಗುಜ್ಜೆ ಕಬಾಬ್ ಹೇಗೆ ಮಾಡೋದು ಅಂತ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಅವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ರೈಟ್ ಸೈಡಲ್ಲಿರೋ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.